ತಿಲಕ್ ನಗರ ಪೊಲೀಸ್ ಠಾಣೆಯ ಕೂಗಳತೆ ದೂರದಲ್ಲಿ ಕೆಟ್ಟು ನಿಂತಿದ್ದಂತ ಆಟೋದಲ್ಲಿ 35 ವರ್ಷದ ಸಲ್ಮಾ ಎಂಬಾಕೆಯ ಮೃತದೇಹ ಕೊಲೆಯಾದ ಸ್ಥಿತಿಯಲ್ಲಿ ಪತ್ತೆಯಾಗಿರುವಂತದ್ದು. ತಿಲಕ್ ನಗರ ಪೊಲೀಸ್ ಠಾಣೆ ಇಲ್ಲಿಂದ ಕೇವಲ 100 ಮೀಟರ್ ದೂರದಲ್ಲಿದೆ. ಇದು ತಿಲಕ್ ನಗರ ಮುಖ್ಯ ರಸ್ತೆ. ಇದೇ ರಸ್ತೆಯಲ್ಲಿ ಹಲವು ದಿನಗಳಿಂದ ಈ ಒಂದು ಆಟೋ ಏನಿದೆ ಇದು ಕೆಟ್ಟು ನಿಂತಿರುತ್ತೆ. ಈ ಸಂದರ್ಭ ಅಂದ್ರೆ ನಿನ್ನೆ ಸಲ್ಮಾ ಎಂಬಾಕೆಯನ್ನ ಆಕೆಯ ಪ್ರಿಯಕರ ಸುಬ್ರಹ್ಮಣಿ ಎಂಬಾತ ತಲೆಗೆ ಹೊಡೆದು ಕೊಲೆ ಮಾಡಿ ನಂತರದಲ್ಲಿ ಆ ಮೃತದೇಹವನ್ನು ತಂದು ಆಟೋದಲ್ಲಿ ಇರಿಸಿ ಆತ ಎಸ್ಕೇಪ್ ಆಗಿರುವಂತದ್ದು. ಈ ಸಲ್ಮಾ ಎಂಬಾಕೆಗೆ 4 ಜನ ಮಕ್ಕಳಿದ್ದಾರೆ. ಸೊ ಈ ಹಿಂದೆ ಆಕೆಯ ಗಂಡ ತೀರು ಹೋದ ನಂತರದಲ್ಲಿ ಆಕೆಯನ್ನು ಸುಬ್ರಹ್ಮಣಿ ಜೊತೆಯಲ್ಲಿ ಸಲುಗಿಯನ್ನ ಹೊಂದಿದ್ಲು. ನಿನ್ನೆ ರಾತ್ರಿ ಅವರಿಬ್ಬರ ನಡುವೆ ಒಂದಷ್ಟು ಗಲಾಟೆಗಳು ನಡೆದಿದೆ ಅಂತೇಳಿ ಇಲ್ಲಿ ಸ್ಥಳೀಯರು ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು. ಗಲಾಟೆ ಆದ ನಂತರದಲ್ಲಿ ಆಕೆಯ ತಲೆಗೆ ಬಲವಾಗಿ ಹೊಡೆದು ಆಕೆಯನ್ನು ಕೊಲೆ ಮಾಡಿ ನಂತರದಲ್ಲಿ ಬೆಡ್ಶೀಟ್ ನಲ್ಲಿ ಆಕೆಯ ಮೃತದೇಹವನ್ನ ಸುತ್ತಿ ತಂದು ಈ ಆಟೋದಲ್ಲಿ ಇರಿಸಿ ಆತ ಎಸ್ಕೇಪ್ ಆಗಿದ್ದ. ಇವತ್ತು ಸಂಜೆ 4 ಗಂಟೆ ಸುಮಾರಿಗೆ ಇಲ್ಲಿ ಸ್ಥಳೀಯರು ಆ ಮೃತದೇಹವನ್ನ ಗಮನಿಸಿ ನಂತರ ತಿಲಕ್ ನಗರ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟರು. ನಂತರದಲ್ಲಿ ಈಗ 302 ಕೊಲೆ ಪ್ರಕರಣವನ್ನ ದಾಖಲಿಸಿಕೊಂಡು ಈಗ ಪೊಲೀಸರು ಆರೋಪಿ ಪತ್ತೆಗಾಗಿ ಬಲೆಯನ್ನ ಬೀಸಿರುವಂತದ್ದು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ವಿಕಾಸ್, TV9 ಬೆಂಗಳೂರು.